ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದು ಈ ಇಬ್ಬರು ಮಹಾನ್ ನಾಯಕರ ಜನ್ಮದಿನ. ರಾಜ್ಯದೆಲ್ಲೆಡೆ ಗಾಂಧಿ ಮತ್ತು ಶಾಸ್ತ್ರಿ ಜಯಂತಿಯ ಆಚರಣೆ ನಡೆಯಿತು. ಅದರಲ್ಲೂ ಪುಟ್ಟ ಪುಟ್ಟ ಮಕ್ಕಳು ಗಾಂಧಿ ವೇಷ ತೊಟ್ಟು ಗಾಂಧಿ ತತ್ವಗಳನ್ನು ಸಾರಿದರು. ರಘುಪತಿ ರಾಘವ ರಾಜಾ ರಾಮ ಪತಿತ ಪಾವನ ಸೀತಾರಾಮ. ಬಾಪು ಬಾಪು ಸತ್ಯ ಹೇಳೆಂದ. ಬಳ್ಳಾರಿಯಲ್ಲಿ 200ಕ್ಕೂ ಹೆಚ್ಚು ಮಕ್ಕಳು ಗಾಂಧಿ ತಾತನ ವೇಷ ಧರಿಸಿ ಮೆರವಣಿಗೆ ನಡೆಸಿದರು. ಪುಟ್ಟ ಪುಟ್ಟ ಮಕ್ಕಳ ಬಾಯಲ್ಲಿ ಗಾಂಧಿ ತತ್ವಗಳ ಘೋಷಣೆ ಮೊಳಗಿತು. ಸತ್ಯ ಅಹಿಂಸೆಯ ಸಂದೇಶ ಸಾರಿದ ಪುಟ್ಟ ಮಕ್ಕಳು ಗಾಂಧಿ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಿಸಿದ್ರು. ಬಳ್ಳಾರಿಯಲ್ಲಿ 200 ಮಕ್ಕಳು, ಗುಲ್ಬರ್ಗದಲ್ಲಿ 2 ಮಕ್ಕಳು. ಗಾಂಧಿ ಶಾಸ್ತ್ರಿ ವೇಷ ಧರಿಸಿ ಗುಲ್ಬರ್ಗದ ಬೀದಿ ಬೀದಿಯಲ್ಲಿ ಸಂಚರಿಸಿದ ಮಕ್ಕಳು ಗಾಂಧಿ ತತ್ವದ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡಿದ್ರು. ಕತೆಗೆ ಮಹಾತ್ಮರ ಸಂದೇಶ ಮೆಕ್ಕಲು ಹಾಕಬೇಕು. ರಾಮ ರಾಜ್ಯವಾಗಲು ಸಹನೆ, ಸಹಕಾರ, ಶಾಂತಿ ನಮ್ಮ ಜೀವಾಳವಾಗಬೇಕು. ಮಾಡಿದ ತಪ್ಪು ಮಾಡದಿರಿ. ಅಹಿಂಸಾ ತತ್ವದ ತಡಿ ನಡೆದು ಎದುರಿನ ವ್ಯಕ್ತಿಯ ಮನಸ್ಸಿಗೆ ನೋವಾಗದಂತೆ ನಡೆಯುವುದು ಅಹಿಂಸೆ. ಶಾಂತಿ ಸಂಸ್ಥಾಪನಾರ್ಥಾಯ ಸರ್ವಧರ್ಮ ಸಮನ್ವಯ. ಬಾಗಲಕೋಟೆಯಲ್ಲಿ ಸರ್ವಧರ್ಮ ಸಮನ್ವಯತೆಯ ಸಂದೇಶ ಸಾರುವ ಸಲುವಾಗಿ 3 ಧರ್ಮಗಳ ಸಾಮೂಹಿಕ ಗ್ರಂಥಪಠಣ ಮಾಡಲಾಯಿತು. ಯಾದಗಿರಿ, ಕಾರವಾರ, ಬಿಜಾಪುರ, ಚಾಮರಾಜನಗರಗಳಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು. ಹುಬ್ಬಳ್ಳಿ, ದಾವಣಗೆರೆ, ಗದಗ್ನಲ್ಲೂ ಕೂಡ ಗಾಂಧಿ ಜಯಂತಿ ಆಚರಣೆ ನಡೆಯಿತು. ಮಾಂಸ ಮಾರಾಟ ನಿಂತಿರಲಿಲ್ಲ. ಕೋಲಾರ, ಶಿವಮೊಗ್ಗದಲ್ಲಿ ಮಾಂಸ, ಮೀನು ಮಾರಾಟ ನಿಂತಿರಲಿಲ್ಲ. ಗಾಂಧಿ ಜಯಂತಿಯಂದು ಮಾಂಸ, ಮೀನು ಮಾರಾಟ ಮಾಡುವಂತಿಲ್ಲ ಅಂತ ಆದೇಶವಿದ್ದರೂ ಅದನ್ನ ಯಾರೂ ಕೇರ್ ಮಾಡಲಿಲ್ಲ. ಶಿವಮೊಗ್ಗದಲ್ಲಿ ಸ್ಥಳೀಯ ಯುವಕರ ಪ್ರತಿಭಟನೆ ಬಳಿಕ ಅಂಗಡಿ ಬಾಗಿಲು ಬಂದ್ ಆದವು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಮಹಾತ್ಮ ಗಾಂಧಿ ರಾಷ್ಟ್ರಪಿತ. ಈ ಮಹಾತ್ಮ ಪರಮಾತ್ಮನೂ ಆಗಿರುವ ಊರೊಂದು ಯಾದಗಿರಿಯಲ್ಲಿದೆ. ಯಾದಗಿರಿಯ ಗ್ರಾಮವೊಂದರಲ್ಲಿ ಗಾಂಧಿ ಗುಡಿ ಕಟ್ಟಿರುವ ಗ್ರಾಮಸ್ಥರು ಗಾಂಧಿ ತತ್ವಗಳನ್ನು ಅನುಸರಿಸುವ ಮೂಲಕ ಮಾದರಿಯಾಗಿದ್ದಾರೆ. ಬಲಶೆಟ್ಟಿಹಾಳ್ ಗ್ರಾಮ, ಯಾದಗಿರಿ ಜಿಲ್ಲೆಯ ಈ ಪುಟ್ಟ ಗ್ರಾಮದ ಜನರಿಗೆ ಮಹಾತ್ಮ ಗಾಂಧಿಯೂ ದೇವರು. ಈ ಗ್ರಾಮದಲ್ಲೊಂದು ಗಾಂಧೀಜಿಯ ದೇಗುಲವಿದೆ. ಗಾಂಧೀಜಿ ನಿಧನರಾದ ವರ್ಷದಲ್ಲೇ ಗಾಂಧಿ ಅನುಯಾಯಿಯಾಗಿದ್ದ ಶಿಕ್ಷಕ ದಿವಂಗತ ಹಂಪಣ್ಣ ಸ್ವತಃ ಗಾಂಧೀಜಿಯ ಪುತ್ಥಳಿ ತಯಾರಿಸಿ ಗುಡಿ ಕಟ್ಟಿದ್ದಾರೆ. 1949ರಲ್ಲೇ ದೇವರಾದ ಗಾಂಧೀಜಿಗೆ ಇಲ್ಲಿ ನಿತ್ಯವೂ ಪೂಜೆ ಪುನಸ್ಕಾರ ನಡೆಯುತ್ತೆ. ಮಹಾತ್ಮ ಗಾಂಧಿಯವರು ಸ್ಥಾನ ಆಗ್ಬೇಕಂತೀಸಿ ಬಸವಣ್ಣವ್ರು ವಚನ ಬಂದು ಕುಂತದಕ್ಕೆ ಈ ಸ್ಥಾನದಲ್ಲಿ ಮಾಡಿದ್ರು ಅವರು. ಇದು ಕುಂತೋಗ್ಯಾರಂತೀಸಿ ಬತ್ತಿಗೆ ಬಂದು ಕುಂತದ. ಇದನ್ನೇನಪ್ಪ ಅಂದ್ರೆ ಇಲ್ಲಿ ಮಹಾತ್ಮ ಗಾಂಧಿ ಚೌಕಿ ಆಗ್ಬೇಕ, ಗುಡಿ ಆಗ್ಬೇಕಂತೇಳಿ ಅವರು ಮಾಡಿದರು. ಈ ಗಾಂಧಿ ಗುಡಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿಯೇ ಇದೆ. ಈ ಊರಿನ ವ್ಯಾಜ್ಯಗಳನ್ನ ಗಾಂಧಿ ಗುಡಿಯ ಕಟ್ಟೆಯಲ್ಲೇ ಪರಿಹರಿಸಿಕೊಳ್ಳುವ ಸಂಪ್ರದಾಯ ಬೆಳೆದು ಬಂದಿದೆ. ಊರಿನ ಜನರಿಗೆ ನಮ್ಮ ಊರಿನಲ್ಲೊಂದು ಗಾಂಧಿ ಗುಡಿ ಇದೆ ಅನ್ನೋದೇ ಒಂದು ಹೆಮ್ಮೆ. ನಮ್ಮ ಬಲಸೆಟ್ಟಾಳ ಜನರು ನಾವು ಪುಣ್ಯ ಮಾಡಿದ್ದೇವೆ. ಹಿಂದಿನ ಕಾಲದಲ್ಲಿ ಗಾಂಧೀಜಿಯವರು ಈ ಸ್ಥಾನದಲ್ಲಿ ವಸತಿ ಮಾಡಿ ಹೋಗಿದ್ರಂತ. ಆ ಕಾರಣಕ್ಕಾಗಿ ನಮ್ಮ ದಿವಂಗತ ಹಂಪಣ್ಣ ಸಾವು ಚಿಂಚೋಳಿಯವರು ಅವರ ನೆನಪಿಗೋಸ್ಕರ ಈ ಗುಡಿಯನ್ನು ಕಟ್ಟಿದ್ದಾರೆ. ನಾವೆಲ್ಲ ಶಾಲೆ ಮಕ್ಕಳು, ಶಿಕ್ಷಕರು ಮತ್ತು ಊರು ಜನರು ಕೂಡಿಕೊಂಡು ಪ್ರತಿ ವರ್ಷ ಅಕ್ಟೋಬರ್ 2ರಂದು ವಿಜೃಂಭಣೆಯಿಂದ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ನಾವು. ಗಾಂಧೀಜಿ ಈ ಊರಿನ ಜನರಿಗೆ ಕೇವಲ ದೇವರಲ್ಲ, ಪೂಜೆ ಪುನಸ್ಕಾರಗಳಿಗಷ್ಟೇ ಸೀಮಿತವಾಗಿಲ್ಲ. ಈ ಊರಿನ ಜನರು ಗಾಂಧಿ ತತ್ವಗಳನ್ನು ಅಳವಡಿಸಿಕೊಂಡು ಬದುಕುತ್ತಿದ್ದಾರೆ.
ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ. ಒಂದು ಕಡೆ ಯೋಗ, ಮತ್ತೊಂದು ಕಡೆ ವಿ ಆರ್ ಬ್ಯೂಟಿಫುಲ್ ಅಂತ ಕಾಂಪಿಟೇಷನ್ಗೆ ಬಂದ ಸುಂದರ ಶ್ವಾನಗಳು, ಸೈಕಲ್ ತುಳಿದ ಸಚಿವರು, ಇವೆಲ್ಲ ಇವತ್ತಿನ ದಸರಾ ಸ್ಪೆಷಲ್. ದಸರಾ ಹಬ್ಬದ 5ನೇ ದಿನ ಅರಮನೆ ಬಳಿಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ 100 ಎಕರೆ ಜಾಗದಲ್ಲಿ ಯೋಗ ದಸರಾ ಆರಂಭವಾಯಿತು. ವಿದೇಶಿಯರು ದಸರಾದಲ್ಲಿ ಪಾಲ್ಗೊಂಡದ್ದು ವಿಶೇಷ. ಇನ್ನು ಜೆಕೆ ಮೈದಾನದಲ್ಲಿ ರೈತ ದಸರೆಯ ನಡುವೆ ಶ್ವಾನ ಪ್ರದರ್ಶನವಿತ್ತು. ಜರ್ಮನ್ ಶೆಫರ್ಡ್, ಪಗ್, ಡಾಬರ್ಮನ್, ಪೊಮೋರಿಯನ್, ಸೇಂಟ್ ಬರ್ನಾರ್ಡ್, ಗೋಲ್ಡನರಿ ಟವರ್, ಮುಧೋಳ್ ಹೀಗೆ 100 ತಳಿಯ ಸುಂದರ ನಾಯಿಗಳ ವಿಶೇಷ ಅಲಂಕಾರ ಎಲ್ಲರ ಮನಗೆದ್ದಿತ್ತು. ಯುವಜನ ಸೇವಾ ಹಾಗೂ ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ಹುಣಸೂರು ರಸ್ತೆಯ ಯಶಸ್ವಿನಿ ಛತ್ರದ ಎದುರು ರಾಜ್ಯ ಮಟ್ಟದ ಸೈಕ್ಲಿಂಗ್ ಸ್ಪರ್ಧೆ ನಡೆಯಿತು. ಸಚಿವ ರಾಮದಾಸ್ ಸ್ಪರ್ಧೆಗೆ ಚಾಲನೆ ಕೊಟ್ಟರು. 110ಕ್ಕೂ ಹೆಚ್ಚು ಸ್ಪರ್ಧಿಗಳು ಸೈಕ್ಲಿಂಗ್ ರೇಸ್ನಲ್ಲಿ ಭಾಗವಹಿಸಿದ್ರು. ಬಾಗಲಕೋಟೆಯ ಶ್ರೀಧರ್ ಸವಣೂರು ಅಂತಿಮವಾಗಿ 1 ಗಂಟೆ 1 ನಿಮಿಷ 27 ಸೆಕೆಂಡ್ಗಳಲ್ಲಿ ಗೆಲುವಿನ ಗುರಿ ಮುಟ್ಟಿದ್ರು. ಮಹಿಳೆಯರ ವಿಭಾಗದಲ್ಲಿ ಬಿಜಾಪುರದ ಸೀಮಾ ಅಡಗಲ್ ಪ್ರಥಮ ಸ್ಥಾನ ಪಡೆದರು. ಹಿಂದೆ ವರ್ಷ ಸೆಕೆಂಡ್ ಮಾಡಿದೆ, ಅದರ ಮೊದಲ ವರ್ಷ ನಾನು ಫಸ್ಟ್ ಮಾಡಿದೆ. ಈಗ ಸತತವಾಗಿ 3 ವರ್ಷ ನಾನು ಫಸ್ಟು ಸೆಕೆಂಡು ಫಸ್ಟು ಆಗಿದ್ದೀನಿ. ಒಂದು ರೇಸ್ ಚೆನ್ನಾಗಿ ನಡೆಸಿದರು, ಯಾವುದೋ ಟ್ರಾಫಿಕ್ ಅದು ತೊಂದರೆ ಇಲ್ಲದೆ. ಇನ್ನು ದಸರಾ ಪ್ರಚಾರವು ಜೋರಾಗಿ ನಡೀತಾ ಇದೆ. ಮೈಸೂರು ದಸರಾ ಪ್ರಚಾರ ರೈಲಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ಮುನಿಯಪ್ಪ ಹಸಿರು ನಿಶಾನೆ ತೋರಿಸಿದರು. ರವಿ ಪಾಂಡವಪುರ ಮತ್ತು ಕೆಪಿ ನಾಗರಾಜ್, ಸುವರ್ಣ ನ್ಯೂಸ್ 24/7 ಮೈಸೂರು.